ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಐಸ್ ಕ್ರೀಮ್ ಮಿಕ್ಸ್ನಿಂದ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ, ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಐಸ್ ಕ್ರೀಮ್ ಮಿಕ್ಸ್ ಪೌಡರ್ನಿಂದ ಐಸ್ ಕ್ರೀಮ್ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಆರೋಗ್ಯ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಐಸ್ ಕ್ರೀಮ್ ಮಿಕ್ಸ್ ಪೌಡರನ್ನು ಇಲ್ಲಿ ತೊಗೊಂಡಿದ್ದೀನಿ. ನಾನು ಇದು ಮ್ಯಾಂಗೋ ಫ್ಲೇವರ್ದು ತೊಗೊಂಡಿದ್ದೀನಿ. ಈಗ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲು ಇಲ್ಲಿ ಹಾಕ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲು ಹಾಕಿ ಈಗ ಪಾಕೆಟನ್ನು ಓಪನ್ ಮಾಡಿ ನಾನಿಲ್ಲಿ ಪಾಕೆಟ್ನಲ್ಲಿರೋ ಪೌಡರನ್ನು ಈ ಹಾಲಿನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಗ್ಯಾಸ್ ಮೇಲೆ ಇಡಲಿಲ್ಲ, ಕೆಳಗಡೆನೇ ಇಟ್ಟು ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಗ್ಯಾಸ್ ಮೇಲೆ ಇಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ 4 ರಿಂದ 5 ನಿಮಿಷ ನಾವು ಇದನ್ನು ಕುದಿಸಬೇಕು. ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ. ಈಗ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಇದೇ ರೀತಿ ನಾವು ತಿರುಗಿಸ್ತಾನೆ ಇದನ್ನು ಕುದಿಸ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ನೀವು ನೋಡ್ಬೋದು, ಸ್ವಲ್ಪ ದಪ್ಪ ಆಗಿದೆ ನೋಡಿ, ಈ ರೀತಿಯಾಗಿದೆ. ಇದು ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಇವಾಗ ಇದನ್ನು ಕೆಳಗಿಳಿಸಿ ನಾವು ತಣ್ಣಗೆ ಮಾಡೋಣ. ಇದು ಪೂರ್ತಿ ತಣ್ಣಗಾದ ನಂತರನೇ ನಾವು ಇದನ್ನು ಬೇರೆ ಡಬ್ಬದಲ್ಲಿ ಹಾಕಿ ಫ್ರೀಜರ್ನಲ್ಲಿ ಇಡಬೇಕು. ಯಾರು ಬೇಕಾದರೂ ಇದನ್ನು ಈಸಿಯಾಗಿ ಮಾಡಬಹುದು. ಈಗ ತಣ್ಣಗಾದ ನಂತರ ನಾನು ಇದನ್ನು ಒಂದು ಕಂಟೈನರ್ನಲ್ಲಿ ಹಾಕ್ತಾ ಇದ್ದೀನಿ. ಇದು ಐಸ್ ಕ್ರೀಮ್ದು ಬಾಕ್ಸ್, ಆ ಬಾಕ್ಸ್ನಲ್ಲಿನೇ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ನಾವು 3 ಗಂಟೆ ಇದನ್ನು ನಾವು ಫ್ರೀಜರ್ನಲ್ಲಿ ಇಡಬೇಕು. ಈಗ ಫ್ರೀಜರ್ನಲ್ಲಿ ಇಟ್ಟು 3 ಗಂಟೆ ಆಗಿದೆ. ಇವಾಗ ಹೇಗಾಗಿದೆ ಅಂತ ನೋಡೋಣ. ಇವಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ಆಗಿದೆ. ನೀವು ಇದಕ್ಕಿಂತ ಗಟ್ಟಿನೂ ಕೂಡ ಮಾಡ್ಕೋಬಹುದು, ಇಲ್ಲ ಈ ರೀತಿಯಾಗಿನೂ ಕೂಡ ನೀವು ಮಾಡ್ಕೋಬಹುದು. ಈಗ ನಾನು ಇದನ್ನು ಮಿಕ್ಸರ್ನಲ್ಲಿ ಹಾಕಿ ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ತೀನಿ. ಮಿಕ್ಸರ್ ಬಿಸಿ ಆಗಬಾರ್ದು, 1 ನಿಮಿಷ ನೀವು ಮಿಕ್ಸರ್ನಲ್ಲಿ ಹಾಕಿ ತಿರುಗಿಸ್ಕೊಂಡ್ರೆ ಸಾಕು. ಇವಾಗ ಇದನ್ನು ನಾನು ಅದೇ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ನಾವು 8 ಗಂಟೆಗಳ ಕಾಲ ಫ್ರೀಜರ್ನಲ್ಲಿ ಇಡಬೇಕು. ಇವಾಗ ನೋಡಿ, ಇಲ್ಲಿ ನಾನು ಆ ಕಂಟೈನರ್ನಲ್ಲಿನೂ ಹಾಕಿದ್ದೀನಿ, ಹಾಗೆಯೇ ಇಲ್ಲಿ ಒಂದು 2 ಬೌಲ್ನಲ್ಲಿನೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಆಗುತ್ತೆ ಅಂತ. ಈಗ ಇದಕ್ಕೆ ಒಂದು ಬಟರ್ ಪೇಪರ್ ಹಾಕಿ ಮೇಲಿಂದ ರಬ್ಬರ್ ಬ್ಯಾಂಡನ್ನು ಹಾಕಿ ಇಡ್ತಾ ಇದ್ದೀನಿ 2 ಗ್ಲಾಸಿಗೂ. ಹಾಗೆಯೇ ಈ ಬಾಕ್ಸ್ಗೆ ಕೂಡ ಒಂದು ಬಟರ್ ಪೇಪರನ್ನು ಹಾಕಿ ಮೇಲಿಂದ ಬಾಕ್ಸ್ ಮುಚ್ಚಳನ ಗಟ್ಟಿ ಹಾಕಬೇಕು. ಈಗ ಇದನ್ನು ನಾನು ರಾತ್ರಿ ಪೂರ್ತಿ ಇಟ್ಟಿದ್ದೆ, 8 ಗಂಟೆಗಿಂತನೂ ಹೆಚ್ಚು ಇಟ್ಟಿದೆ ಇದನ್ನು. ಇವಾಗ ಇದು ಹೇಗಾಗಿದೆ ಅಂತ ನೋಡೋಣ. ಐಸ್ ಕ್ರೀಮ್ ಇಲ್ಲಿ ಚೆನ್ನಾಗಿ ಸೆಟ್ ಆಗಿದೆ. ಇದನ್ನು ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.